ಮನೆ ಮನ ಮೆಚ್ಚಿದ ನನ್ನ ಮಗ ದೀಪು. ಹೇಳ್ಕೊಳಕ್ಕೆ ಹೆಮ್ಮೆ ಅಂತ ಅನ್ಸುತ್ತೆ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಅಣ್ಣನ ಬರ್ಡೇ ದಿನ ಇಷ್ಟು ಜನ ನೋಡೋಕ್ಕೆ ಬಹಳ ಖುಷಿ ಆಗುತ್ತೆ. ಈ ಜನಸಂಖ್ಯೆ ನೋಡೋದಕ್ಕೆ ನಮ್ಗೆ ಸೌಭಾಗ್ಯ, ನಿಮ್ಮೆಲ್ಲರೂ ನೋಡೋದಕ್ಕೆ. ವಿಷ್ಣು ಸೇನಾ ಸಮಿತಿ ಅಧ್ಯಕ್ಷ ವೀರಕಪುರ ಶ್ರೀನಿವಾಸ್ ಅವರು ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳ್ಕೊತಾರೆ. ಯಜಮಾನರ ಅಭಿಮಾನಿಗಳು ಎಷ್ಟು ಜನ ಇದ್ದೀರಿ? ಇಷ್ಟು ಯಜಮಾನರ ಅಭಿಮಾನಿಗಳ ಪರವಾಗಿ ಚಿಕ್ಕ ಯಜಮಾನರಿಗೆ ಹ್ಯಾಪಿ ಬರ್ಡೇ. ನನಗನಿಸ್ತಿತ್ತು ಕನ್ನಡದ ಅಮಿತಾಬ್ ಬಚ್ಚನ್ ಯಾರು ಅಂತ ಅಂದ್ಕೊಂಡ್ರೆ ನನಗೆ ಕಿಚ್ಚ ಸುದೀಪ್ ಅವರೇ ಕಾಣ್ತೀವಿ. ಕನ್ನಡದ ಕಮಲ್ ಹಾಸನ್ ಯಾರು ಅಂತ ಕೇಳಿದ್ರೆ ನನಗೆ ಕಿಚ್ಚ ಸುದೀಪ್ ಅವರೇ ಕಾಣ್ತಾರೆ. ಕನ್ನಡದ ಕೀರ್ತಿಯನ್ನ ಭಾರತಕ್ಕೆಲ್ಲ ಹಂಚಿದ್ದು ಯಾರು ಅಂತ ಕೇಳಿದ್ರೆ ನನಗೆ ಕಿಚ್ಚ ಸುದೀಪ್ ಸರಿ ಕಾಣಿಸ್ತಾರೆ. ಕನ್ನಡದ ಸ್ಪಷ್ಟ ಉಚ್ಚಾರಣೆಯನ್ನು ಮಾಡುವಂತಹ ನಟರ ಹೆಸರಿಗೆ ಕಂಡ್ರೆ ಈಗಿನ ತಲೆಮಾರಲ್ಲಿ ನನಗೆ ಕಿಚ್ಚ ಸುದೀಪ್ ಸರಿ ಕಾಣಿಸ್ತಾರೆ. ನಡೆ ಮತ್ತೆ ನುಡಿ ಎರಡನ್ನೂ ಒಟ್ಟಿ Happy birthday, Anna. Let's all rock this movement. Happy birthday. ಥ್ಯಾಂಕ್ ಯು ಸೋ ಮಚ್ ಬ್ರದರ್ಸ್. ಈ ಪ್ರೀತಿ ಈ ತರನೇ ಇರಲಿ, ನಿಮ್ಮ ಶಕ್ತಿ ನಮ್ಮೆಲ್ಲರಲ್ಲಿ ಟ್ರಾನ್ಸ್ಫರ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಜೋರಾದ ಚಪ್ಪಾಳೆ ಬರಲಿ. ಹಾಗೇನೆ ನೆಕ್ಸ್ಟ್ ಸ್ಟೇಜ್ ಮೇಲೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಹೇಗಿದ್ದೀರಾ? ದೀಪಾವಳಿಗೆ ಉತ್ತಮ ಶುಭಾಶಯಗಳು.
ತ್ರಿಮೂರ್ತಿಗಳೀಗ ಪಂಚ ಪಾಂಡವರಾಗಿದ್ದಾರೆ. ಏನ್ ಅನ್ಸುತ್ತೆ ಸುದೀಪ್ ಸರ್ ಬಗ್ಗೆ ಅವ್ರ ಬರ್ಡೇ ಸೆಲೆಬ್ರೇಷನ್ ಬಗ್ಗೆ? ರಾಜೀವ್ ನಿಮ್ಮಿಂದನೇ ಶುರು ಮಾಡೋಣ, ಒಂದೆರಡು ಮಾತುಗಳು ಆಡಿಯನ್ಸ್. ಹಲೋ ಎಲ್ಲರಿಗೂ ನಮಸ್ಕಾರ. ಅಣ್ಣನ ಬರ್ಡೇ ವರ್ಷದಲ್ಲಿ ಇದಕ್ಕಿಂತ ದೊಡ್ಡ ಹಬ್ಬ ಇನ್ನೇನಿದೆ? ಓಹೋ, ಹಿಂಗ್ ನೋಡ್ತಾ ಇರೋದಕ್ಕೆ ಒಂದು ದೊಡ್ಡ ಖುಷಿ ಇದೆ. ಡೆಫಿನೆಟ್ಲಿ ಎಸ್, ಅಣ್ಣ ಇದು ಆಲ್ವೇಸ್ ಬೀನ್ ಅಣ್ಣ. ಮತ್ತೆ ಎಲ್ಲರಿಗೂ ನಿಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತು ನಾವೆಲ್ಲ ಈ ಸ್ಥಾನ ಪಡ್ಕೊಳ್ಳೋಕ್ಕೆ ಎಷ್ಟು ಅಣ್ಣ ಹೆಲ್ಪ್ ಮಾಡಿದ್ದಾರೆ ಅಂತ. ಹಾಗಾಗಿ ನಿಮ್ಮ ಹೃದಯದಲ್ಲಿ ಎಷ್ಟು ಅಣ್ಣ ಇದ್ದಾರೋ ಅಷ್ಟೇ ಸ್ಥಾನ ನಮಗೂ ಕೊಡಿ ಅಂತ ಪ್ರೀತಿಯಿಂದ ಬೇಡ್ಕೊಳ್ತಾ ಇದ್ದೀನಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಸುದೀಪ್ ಅಣ್ಣ. ಅಣ್ಣನಿಗೆ ದೊಡ್ಡ ಸ್ಥಾನ ಕೊಟ್ಟಿದ್ದಾರೆ. ಎಲ್ಲರಿಗೂ ಇಷ್ಟು ದೊಡ್ಡ ನಂಬರ್ ಬಂದಿರೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಅಣ್ಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ರಾಜೀವ್. ಹಾಗೇನೆ ಇಲ್ಲಿ ನಿಂತಿರೋದನ್ನ ನೀವೆಲ್ಲರೂ ನೋಡಿರ್ತೀರಾ. ಆಕ್ಟಿಂಗ್ ಇಂದ ಹಿಡಿದು ಇವಾಗ ಯೂಟ್ಯೂಬ್ ಮುಖಾಂತರ ಗ್ಲೋಬಲ್ ಕನ್ನಡಿಗ ಆಗಿ ಇಡೀ ಜಗತ್ತನ್ನು ಸುತ್ತಾ ಇರೋ ರಾಮ್ ಅವರಿದ್ದಾರೆ. ನಾವು ಕೆಲವು ಮಾತುಗಳನ್ನ ನಮ್ಮ ಅಭಿಮಾನಿಗಳನ್ನ ಮಾತೇ ಬರ್ತಾರೆ ನೀವು ನೋಡಿದ್ರೆ. ಫ್ಯೂ ವರ್ಡ್ಸ್ ಫಾರ್ ಆಡಿಯನ್ಸ್ ಪ್ಲೀಸ್. ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲರಾಮ್. ಇವತ್ತು ದೊಡ್ಡ ಹಬ್ಬ, ಅಣ್ಣನ ಹುಟ್ಟು ಹಬ್ಬ ಅಂದರೆ ನಮ್ಮೆಲ್ಲರಿಗೂ ದೊಡ್ಡ ಹಬ್ಬ. ಯುಕ್ರೇನ್ ಪ್ರವಾಸದಿಂದ ಯುಕ್ರೇನ್ ದೇಶದಿಂದ ಅಣ್ಣನ ಹುಟ್ಟು ಹಬ್ಬಕ್ಕೋಸ್ಕರ ವಾಪಸ್ ಬಂದಿದ್ದೀನಿ ನಾನು. ಬಹಳ ಖುಷಿ ಆಗ್ತಾ ಇದೆ ಇಲ್ಲಿ ಸೇರಿರೋದು. 4 ಲೈನ್ ಮೂಲಕ ಈ ಒಂದು ವಿಶೇಷನ ಹೇಳಕ್ಕೆ ಇಷ್ಟಪಡ್ತೀನಿ. ಶುಭ ಜನ್ಮದಿನ ನಿಮಗೆ, ಶುಭ ಹಾರೈಕೆಯ ಕೊಡುಗೆ, ಸಂತಸ ತರಲಿ ನಿಮಗೆ, ಸುಮಧುರ ಬಾಳಿನ ಗಳಿಗೆ. ಅಣ್ಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಜೈ ಕರ್ನಾಟಕ ಮಾತೆ ಜೈ. ನಿವಾರಿಸುತ್ತೆ ಅಂದ್ರೆ ಅದು ಇನ್ನೆಂಥ ಮಾತಿರಬೇಕು. ಅಂತ ಮಾತು ಹೇಳಿದ ಕಿಚ್ಚನ್ಗೆ ನಾನು ಋಣಿಯಾಗಿದ್ದೇನೆ. 10 ದಿವಸ ಅಳಬೇಕು, 11 ದಿವಸ ನುಗ್ಗಬೇಕು ಅನ್ನೋಂಥ ಮಾತು ಅನ್ಸುತ್ತಿದೆ. ಒಂದು ಅದ್ಭುತವಾದಂಥ ಕೆಲಸಕ್ಕೆ ಮುನ್ನೋಡಿಯಾಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳು ಕಾಯ್ದಿರುವಂತ ಸಮಯ. ಹಾಗೇನೆ ಸ್ಟೇಜ್ ನ ಸ್ವಲ್ಪ ಕ್ಲಿಯರ್ ಮಾಡ್ಕೋಬೇಕು ಅಂತ ಎಲ್ಲರೂ ಕೇಳ್ತಾ ಇದ್ದೀನಿ. ಪ್ಲೀಸ್ ಇಸ್ ರಿಕ್ವೆಸ್ಟ್, ಸ್ಟೇಜ್ ನ ಕ್ಲಿಯರ್ ಮಾಡಿ. ಬ್ಯಾರಿಕೇಡ್ ನ ಕೂಡ ತಳ್ತಾ ಇದ್ದಾರೆ, ದಯಮಾಡಿ ತಳ್ಬೇಡಿ. ರಿಕ್ವೆಸ್ಟ್ ಮಾಡ್ತಾ ಇದೀವಿ, ಅರ್ಥ ಆಗುತ್ತೆ ಎಕ್ಸೈಟ್ಮೆಂಟ್, ಪ್ಲೀಸ್ ತಳ್ಬೇಡಿ. ಹಾಗೇನೆ ಪಿಕ್ಚರ್ ಸುದೀಪ್ ಕೇರ್ ಫೌಂಡೇಶನ್ ಅವ್ರ ಕಡೆಯಿಂದ ಅದು ಬ್ಯೂಟಿಫುಲ್ ವಿಡಿಯೋ ನಿಮ್ಮೆಲ್ಲರಿಗೋಸ್ಕರ ಆರ್ಗನ್ ಡೊನೇಷನ್ ವಿಡಿಯೋ
ನಿಮ್ಮೆಲ್ಲರ ಪ್ರೀತಿಯ ಕಿಚ್ಚ ಬೇಜಾನ್ ಬ್ಲ್ಯಾಕ್ ಕಲರ್ ಬ್ಲ್ಯಾಕು ಅದೇ ಕೈ ಎತ್ಕೊಂಡವನಲ್ಲ ಅವನೇ ಬೇಕಂತ ಕಿರಿಕ್ ಮಾಡ್ತಾ ಇರೋದು ಅವನಿಂದ. ಬೇರೆ ಎಲ್ಲ ಸೈಲೆಂಟ್ ಆಗಿ ಅವ್ರೆ, ಇಲ್ಲಿ ಇಂಜೋನೆಲ್ಲ ಕುಡಿಸ್ಬೇಕು ಅಂತ ಅವನೇ ಒಳ್ಳೆ ಎಣ್ಣೆ ಹೊಡ್ತವನೆ. ಸ್ಕ್ರೀನ್ ಮೇಲೆ ಆಗ್ಬೋದಾ? ರಿಕ್ವೆಸ್ಟ್ CDP to please be put on the screen. ಓಕೆ ಸರ್, ಮಾಡೋದನ್ನ ಮುಂಚೆ ಎಲ್ಲರೂ ಸೌಂಡ್ ಮಾಡಬೇಕು. ಕಿಚ್ಚ 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 ಕಿಚ್ಚ. ಮಾತಾಡೋದಕ್ಕಿಂತ ಮುಂಚೆ ಕೆಲವು ದಿನಗಳ ಹಿಂದೆ ಒಂದು ಹಾಡು ಹಾಡಿದ್ದೇನೆ. ಬಟ್ ಅದರಿಂದ 2 ಲೈನು ನಿಮ್ಮೆಲ್ಲರಿಗೂ ಡೆಡಿಕೇಟ್ ಮಾಡ್ತಾರೆ. ಈ 2 ಲೈನು ನಿಮ್ಮಗಳಿಗೋಸ್ಕರ. ಓಕೆ ಓಕೆ ಈ ನನ್ನ ಜೀವ 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 ಈ ನಿಮ್ಮ ದೋಸ್ತಿಯೊಂದೆ ನನ್ನ ಸ್ನೇಹಿತರು. ಮನೆ ಹತ್ರ ನಿಮ್ಮೆಲ್ಲರಿಗೂ ಭೇಟಿ ಮಾಡೋಕ್ಕಾಗಿಲ್ಲ, ತಪ್ಪಿಕೊಂಡ್ಬೇಡಿ. ಬಟ್ ಮಾತು ಕೊಟ್ಟಿದ್ದೆ, ಮಾತು ಕೊಟ್ಟ ಮೇಲೆ ಮಾತು ಉಳಿಸ್ಕೊಟ್ಟಿದ್ದೆ ನಾನು. ಈಗಲೂ ಮನೆ ಹತ್ರ ಕೇಳೋರಿದ್ದಾರೆ, ಕ್ಷಮಿಸಿ ನಾನು ಹೇಳಿದ್ದೆ ಮನೆ ಹತ್ರ ಹೇಳೋಣ ನಾನು ಒಂದು ಶಬ್ದ ಬೇಡ. ಮೊದಲನೇ ಹುಟ್ಟು ಹಬ್ಬ ನಮ್ಮಿದು. ನನಗೆ ಬೆಳಿಗ್ಗೆ ಯಾವತ್ತೂ ನನ್ನ ಹುಟ್ಟುಹಬ್ಬದಿಂದ ನಮ್ಮ ತಾಯಿಗೆ ಕಾಲಿಗೆ ಬಿದ್ದು ದಿನ ಪ್ರಾರಂಭ ಮಾಡುವ ಅಭ್ಯಾಸ. ಆದರೆ ಈ ಸಲ ಆ ಆಶೀರ್ವಾದ ಸ್ಥಾನದಲ್ಲಿ ತಾವಿದ್ದೀರಿ. ತಮ್ಮ ವಿಶೇಷತೆಗೆ ನನ್ನ ಹುಟ್ಟುಹಬ್ಬ ಪ್ರಾರಂಭಿಸ್ತಾ ಇದ್ದೀನಿ. ಅದಕ್ಕೆ 12 ಗಂಟೆಗೆ ನಿಮ್ಗಿನ ಬೇಕಾದ್ರೆ ಯಾರೊಟ್ಟಿಗೆ ಇರಲಿಲ್ಲ. ಇದಕ್ಕಿಂತ ಬೆದರಿಕೆ ಯಾರು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಇಷ್ಟೊಂದಾದರೂ ಕೂಡ ನಾವೆಲ್ಲ ಈಗ ಬಂದಿರೋದಕ್ಕೆ, ಇಷ್ಟು ಪ್ರೀತಿ ತೋರಿಸೋದಕ್ಕೆ ಎಲ್ಲ ನನ್ನ ಸ್ನೇಹಿತರಿಗೂ ಹಾಗೂ ನನ್ನ ಬಂದಿರೋ ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಹಾಗೆ ವೇದಿಕೆ ಮೇಲೆ ಬಂದಿರೋ ಎಲ್ಲ ನನ್ನ ಸ್ನೇಹಿತರು, ನನ್ನ ಗೆಳೆಯರು, ನನ್ನ ಮಿತ್ರರು, ಕುಟುಂಬದವರು, ಅಭಿಮಾನಿಗಳು, ನನ್ನೊಟ್ಟಿಗೆ ಬೆಳೆದಂಥ ಅಭಿಮಾನಿಗಳು, ನನ್ನ ಎಲ್ಲದಕ್ಕಿಂತ ಹೆಚ್ಚಾಗಿ ಫಸ್ಟ್ ಟೈಮ್ ಈ ಥರ ಒಂದು ಸ್ಟೇಜಿಗೆ ನನ್ನ ಮಗಳು ಕೂಡ ಬಂದಿದ್ದಾರೆ. ಲೈವ್ ನೋಡ್ತಾ ಇದ್ದೀನಿ, ಮನೆ ತಿಳ್ಕೊಂಡು ಇಲ್ಲ ನಾನು ಕಣ್ಣಾರೆ ನೋಡಬೇಕು ಅಂತ ಬಂದಿದ್ದೀನಿ. ಜೊತೆಗೆ ನನ್ನ ಮಗನ ಕೂಡ ಬಂದಿದ್ದಾರೆ. ಇದಕ್ಕಿಂತ ದೊಡ್ಡ ದೃಶ್ಯ ಯಾವ್ದು ಇದೆ? 30 ವರ್ಷ ತಗೊಂಡಿದ್ದೀನಿ ಆಸ್ತಿ ಸಂಪಾದಿಸೋದಕ್ಕೆಲ್ಲ. 30 ವರ್ಷ ಹಾಗೆ ಹೀಗೆ ರಾತ್ರಿಗಳಿಗೆ ಯಾವುದೋ ವಿಚಾರಕ್ಕೆ ಕಳ್ಕೊಳ್ಳುವಂಥ ಆಸ್ತಿ ಅಲ್ಲ ಇದು.
ಪ್ರೀತಿಗಿನ ದೊಡ್ಡ ಯಾವುದಿಲ್ಲ. ಆ ಪ್ರೀತಿ ನನಗೆ ಸಿಕ್ಕಾಪಟ್ಟೆ ಕೊಟ್ಟಿದ್ದೀನಿ. ಇದಕ್ಕೆ ಸದಾ ನಾನು ಚಿರಋಣಿ ಅಂತ ಹೇಳ್ತಾರೆ. ಈಗ ವಿಷಯ ಬರ್ತೀನಿ. ಹಿಂದೆ ಒಂದು ಮ್ಯಾಕ್ಸ್ ಅನ್ನೋ ಸಿನಿಮಾ ಕೊಟ್ಟಿದ್ದೆ. ಅವಾಗ ನಾನು ಹೇಳಿದೆ, ಇಷ್ಟು ಮೊದಲನೇ ಬಾರಿ ಮಾತು ಕೊಟ್ಟು ಹೇಳಿದೆ, ಇದು ನನ್ನ ಫ್ಯಾನ್ಸಿಗೆ ನನ್ನ ಸ್ನೇಹಿತರಿಗೆ ಮಾಡ್ತಾ ಇದ್ದೀನಿ ಅಂತ. ಹೌದಾ ಇದು? ಈಗ ಹೇಳ್ತಾ ಇದ್ದೀನಿ, ಬರೀ ಈ ಸಲ ಮಾತು ಕೊಡ್ತಾ ಇಲ್ಲ, ತಲೆಯಿಂದ ಹೊಡೆದಾಗ ಕೊಡ್ತಾ ಇದ್ದೀನಿ. ಚಿತ್ರತಂಡ ಹಲವು ರಾಜ್ಯ ಕೆಲಸ ಮಾಡ್ತಾರೆ. ಮೊದಲನೇ ಟೀಚರ್ಗೆ ನಾವು ಕೊಟ್ಟಿರೋ ಸಪೋರ್ಟಿಗೆ ನಾವು ತೋರಿಸಿರೋ ಪ್ರೀತಿಗೆ ಥ್ಯಾಂಕ್ಸ್. ಈಗ ಎರಡು ನಿಮಿಷ ಏನು ಮಾಡೋದು? ಏನಪ್ಪ ಓಕೆ ಸರ್, 2 minutes ಏನು ಮಾಡಬೇಕು? ಇನ್ನು 2 minutes ಇದೆ. ರಾಜಗೋಡಿಗೆ ಡ್ಯಾನ್ಸ್ ಮಾಡ್ಸಲ್ವಾ? ಹುಡುಗರಿಗೆ ಮಾಡ್ಸಲ್ವಾ? ರಾಜಗೋಡಿಗೆ ಮಾಡ್ಸಿಲ್ಲ, ಇವರಿಗೆ ಮಾಡ್ಸಲ್ಲ. ನನ್ನ ಮಗಳು ಒಂದು ಹಲವು ಹೇಳ್ಬೇಕಂತ ನಿಮಗೆ. ಮೊದಲನೇ ಬಾರಿ ನಮಸ್ಕಾರ ಹೇಳ್ತೀರಪ್ಪ, ನಮಸ್ಕಾರ ಇದೆ. ಥ್ಯಾಂಕ್ ಯು ಸರ್, ಅಭಿಮಾನಿಗಳು ಇಡೀ ಕರ್ನಾಟಕಕ್ಕೆ ಬಂದಿದ್ದಾರೆ. ಒಂದು ವಾಕ್ ಆಫ್ ಫೇಮ್ ಫಾರ್ ಆಲ್ ಆಫ್ ಅಸ್. ಸೆಪ್ಟೆಂಬರ್ 2ನೇ ತಾರೀಕು ಏನಾದ್ರು ಒಟ್ಟಿಗೆ ಸಾಂಗ್ ವಿಶ್ ಮಾಡೋಣ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಡಿಯರ್ ಪಿಂಚಾ, ಹ್ಯಾಪಿ ಬರ್ತ್ಡೇ ಟು ಯು. ಏನಾದ್ರು ಮಾರ್ಕ್ ಪೋಸ್ಟರ್ಗಳನ್ನ ಎತ್ತಿಡಬೇಕು ಅಂತ ಕೇಳ್ಕೊತಾರೆ. ಎಲ್ಲರೂ ಒಂದಿಷ್ಟು ಏರ್ಪಾಟ್ ಮಾಡಿದೆ, ಊಟ ಮಾಡಿದ್ದೀರಾ ಅನ್ಕೊಳ್ತೀನಿ. ಒಂದೇ ಒಂದು ಚಿಕ್ಕ ರಿಕ್ವೆಸ್ಟ್ ಕೇಳ್ಕೊಳ್ತೀನಿ, ಮಾಡ್ತೀರಾ? ಆಕ್ಚುಲಿ ಒಂದಲ್ಲ 2 ರಿಕ್ವೆಸ್ಟ್ ಇದೆ, ಮಾಡ್ತೀರಾ? ಮೊದಲನೇ ರಿಕ್ವೆಸ್ಟ್, ತಾವೆಲ್ಲರೂ ದಯವಿಟ್ಟು ಸುರಕ್ಷಿತವಾಗಿ ನಿಮ್ಮ ಮನೆಗಳನ್ನ ಸೇರ್ಕೊಳ್ಳಿ. ರಿಕ್ವೆಸ್ಟ್. ಎಲ್ಲರೂ ಪ್ರೀತಿಯಿಂದ ಬರ್ತೀರಾ, ಆದರೆ ಏನೋ ಒಂದು ಹೆಚ್ಚು ಕಮ್ಮಿ ಆಯಿತು ಅಂತ ಗೊತ್ತಾದಾಗ ನಿಜವಾಗ್ಲೂ ಮನಸ್ಸಿಗೆ ತುಂಬ ನೋವಾಗುತ್ತೆ. ಬೇಡಿ, ನಿಮ್ಮ ಪ್ರೀತಿ ಸಾಕು ನನಗೆ. ಬಟ್ ಇಷ್ಟೊತ್ತಾದರೂ ಬಂದು ಇರೋದಕ್ಕೆ ಥ್ಯಾಂಕ್ಸ್ ಹೇಳ್ತಾ, ಪ್ಲೀಸ್ ರೀಚ್ ಹೋಮ್ ಸೇಫ್ಲಿ. ಓಕೆ.
ಎರಡನೇ ರಿಕ್ವೆಸ್ಟ್ ಹೇಳೋಕ್ಕಿಂತ ಮುಂಚೆ ಇಲ್ಲಿ ಬಂದಿರೋ ನನ್ನ ಎಲ್ಲ ಪೊಲೀಸ್ ಸಿಬ್ಬಂದಿ ಮಿತ್ರರಿಗೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಆಲ್ ಆಫ್ ಯು, ಥ್ಯಾಂಕ್ ಯು. ತುಂಬ ಕೆಲಸ ಮಾಡಿದ್ವಿ, ಥ್ಯಾಂಕ್ ಯು. ಎರಡನೇ ರಿಕ್ವೆಸ್ಟ್ ಕೇಳ, ಸ್ವಲ್ಪ ಇಂಪಾರ್ಟೆಂಟ್ ನನಗಿದು. ಈ ರಿಕ್ವೆಸ್ಟ್ ಕೇಳ ಇಲ್ವೋ? ಮಾಡ್ತೀರಾ? ಒಂದೇ ಒಂದು ಕೇಳಿಸ್ಕೊಳ್ಳಿ ಸೀರಿಯಸ್ ಆಗಿ. ನೀವೆಲ್ಲ ನಮ್ಮನ್ನ ತುಂಬಾ ಪ್ರೀತಿಸ್ತೀರ ಅಂತ ಗೊತ್ತು, ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಆನ್ಲೈನಲ್ಲಿ ಯಾರೇ ಯಾವುದೇ ಪೇಜಿಂದ ನನಗೆ ಎಷ್ಟೇ ಕೆಟ್ಟದಾಗಿ ಬೈದ್ರು ದಯವಿಟ್ಟು ನೀವು ಯಾರು ರಿಯಾಕ್ಟ್ ಮಾಡಬೇಕು, ಹಾಗೆ ನಮ್ಮ ಫ್ಯಾನ್ ಪೇಜ್, ಆಫಿಷಿಯಲ್ ಫ್ಯಾನ್ ಪೇಜ್ಗಳಿಗಿಂತ ಯಾವ ಕಲಾವಿದರಿಗೂ ಅವಮಾನ ಮಾಡಬೇಡಿ, ಯಾರಿಗೂ ಮಾಡಬೇಡಿ. ಅಕಸ್ಮಾತ್ ಒಂದೊಂದು ಹೇಳ್ತೀನಿ ಕೇಳಿ, ನೀ ಪ್ರೀಸೋ ಈ ಕಿಚ್ಚ ಯಾವುದೇ ಅವಮಾನ ಬಂದು ತಡ್ಕೊಳ್ಳೋಕೆ ರೆಡಿ ಇದ್ದೀನಿ ನಾನು. ಅವಮಾನಗಳಿಂದ ನಾನು ಯಾವತ್ತೂ ಬಿದ್ದಿಲ್ಲ, ಹೊಗಳಿಕೆಯಿಂದ ನಾನು ಯಾವತ್ತೂ ಎದ್ದಿಲ್ಲ. ನಮ್ಮ ಸಿನಿಮಾ ಮಾತಾಡೋ ಮಾಸ್ತಿ, ಯಾವ ಪೇಜಿಗೂ ತಲೆ ಬಾಗ್ಬೇಡಿ, ಯಾವ ಅವಮಾನಕ್ಕೂ ತಲೆ ಬಾಗ್ಬೇಡಿ. ಬೆಳಿಗ್ಗೆ ಹೊತ್ತು ನೀವು ಆ ಫೋನ್ ತಗೊಂಡು ಏನಾರ ಮಾಡಲೇಬೇಕು ಅಂತ ಇದ್ರೆ ಒಂದು 2 ಗಂಟೆ ಕೆಲಸ ಮಾಡಿ. ಯಾರ್ಯಾರೋ ಕಿತ್ತೋಗಿರೋ ನನ್ನ ಮಕ್ಕಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಯಾವತ್ತೂ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ. ಒಂದೊಂದು ಸತ್ಯ, ನೀವೇನ್ ಮಾಡ್ತೀರೋ ನಿಮ್ಮ ಮನೆಯಲ್ಲಿರೋ ಮಕ್ಕಳು ಅದನ್ನೇ ಕಲಿಯೋದು. ಒಳ್ಳೇದು ಮಾಡಿ, ಡೋಂಟ್ ರಿಯಾಕ್ಟ್ ಟು ಎನಿಥಿಂಗ್. ಇನ್ನೊಂದು ಹೇಳ್ತಾ ಇದ್ದೀನಿ, ನಾನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದಲ್ಲ, ನೀವೇ ಕೆಡಿಸ್ಕೊತಾ ಇದ್ದೀರಾ. ಕೆಡಿಸ್ಕೋಬೇಡಿ. ಮಾತಿದು ಹಾಗೆ ನನ್ನ ಮಾಧ್ಯಮ ಮಿತ್ರರು ಊಟ ಮಾಡಿದ್ರು ಅನ್ಕೋತೀನಿ. ಅವರೇ ಥ್ಯಾಂಕ್ ಯು, ಬಂದಿದ್ದಕ್ಕೆ ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ಸ್. ಹಾಗೆ ಇನ್ನೊಂದು ಹೇಳಬೇಕು, ನನ್ನ ಹೆಸರಲ್ಲಿ ಎಷ್ಟೋ ಅಭಿಮಾನಿ ಸಂಘಗಳು ತುಂಬ ಕಡೆ ಒಳ್ಳೊಳ್ಳೆ ಕೆಲಸ ಮಾಡಿದ್ದೀರಿ, ಥ್ಯಾಂಕ್ ಯು. ಇಲ್ಲಿ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. 1-2 ಕಡೆ ಮನೆ ಕಟ್ಟಿಸ್ಕೊಂಡಿದ್ದೀರಿ, ರಕ್ತದಾನ ಮಾಡಿದ್ದೀರಿ. ನನಗೆ ಗೊತ್ತಿಲ್ಲ ನಾನು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ದೆ ಅಂತ, ಬಟ್ ನಿಮ್ಮಂಥವ್ರನ್ನ ಪಡೆದಿರೋದಕ್ಕೆ ನನಗೆ ಈ ಸತ್ಯವಾಗಿ ಈ ಜನ್ಮದಲ್ಲಿ ಋಣ ತೀರಿಸೋದಕ್ಕೆ ಆಗೋದಿಲ್ಲ. ಥ್ಯಾಂಕ್ ಯು ಅಂತ ಹೇಳ್ತಾ, ಮೊದಲನೇ ಮಾತು ಕೊಟ್ಟಿರೋದನ್ನು ಮರಿಬೇಡಿ, ಸುರಕ್ಷಿತವಾಗಿ ದೈವದ ಮನೆ ರೀಚ್ ಆಗಿ. ಓಕೆ, ದಯಮಾಡಿ ಯಾರು ನುಗ್ಗಬೇಡಿ ಅಂತ ಕೇಳ್ಕೊತಾ ಇದ್ದೀವಿ. ದಯಮಾಡಿ ಸ್ಟೇಜ್ ಮೇಲೆ ಯಾರು ಹತ್ತಬೇಡಿ. ಯಾರು ಸ್ಟೇಜ್ ಮೇಲೆ ಹತ್ತಬೇಡಿ. ರಿಕ್ವೆಸ್ಟ್ ಮಾಡ್ತಾರೆ ಎಲ್ಲ ಅಭಿಮಾನಿಗಳಿಗೆ.